ಪರಮಾನಂದ ಶಿಕ್ಷಕರ ಬೀಳ್ಕೊಡುಗೆಯೆಂದು ಬಂಗಾರ ಹಾಕಿ ಆನಂದ ಬಾಷ್ಪದ ಮುಖಾಂತರ ವಿದಾಯ ಹೇಳಿದ ಗ್ರಾಮಸ್ಥರು. ತಾಲೂಕಿನ ಕೆಕ್ಕರಸಾವಳಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಪರಮಾನಂದ ಸರಸಂಬಿಯವರು ಬೀಳ್ಕೊಡುಗೆ ಸಮಾರಂಭವು ಗ್ರಾಮಸ್ಥರಿಂದ ಹಾಗೂ ಶಾಲಾ ಮಕ್ಕಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ 10 ಹಲವು ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡುತ್ತಾ ಅದ್ದೂರಿಯಾಗಿ ಸಮಾರಂಭ ನೆರವೇರಿಸಿದರು. ಸರ್ಕಾರಿ ಶಿಕ್ಷಕರಾಗಿ ಹುದ್ದೆಗೆ ಸೇರಿದ ವರ್ಷದಿಂದ ಇಲ್ಲಿವರೆಗೂ ಸುಮಾರು 15 ವರ್ಷ 5 ತಿಂಗಳುಗಳ ಕಾಲ ಕೆಕ್ಕರಸಾವಳಗಿ ಗ್ರಾಮದ ಸರ್ಕಾರಿ ಶಾಲೆಯ ಸೇವೆ ಸಲ್ಲಿಸಿದ್ದು ಗ್ರಾಮಸ್ಥರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು. ಅವರ ಬೀಳ್ಕೊಡುಗೆ ಎಲ್ಲರ ಮನಸ್ಸಲ್ಲೂ ದುಃಖದ ಅಳಕು ಉಂಟು ಮಾಡಿತು. ಗ್ರಾಮದ ಮುಖಂಡರೆಲ್ಲರೂ ಶಿಕ್ಷಕರ ಪರಮಾನಂದ ಸರಸಂಬಿಯವರಿಗೆ ಬಂಗಾರದ ಒಡವೆ ಉಡುಗೊರೆಯಾಗಿ ನೀಡಿ ಶುಭ ಹಾರೈಸಿದರು. ಆದರೆ ಶಾಲಾ ಮಕ್ಕಳು ತಮ್ಮ ನೆಚ್ಚಿನ ಶಿಕ್ಷಕರ ವರ್ಗಾವಣೆಯಾಗಿದ್ದರಿಂದ ಕಣ್ಣೀರಿನ ಆನಂದ ಬಾಷ್ಪ ಹರಿಸಿದರು. ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕ ಪರಮಾನಂದ ಸರಸಂಬಿ ವರ್ಗಾವಣೆ ಮಕ್ಕಳಲ್ಲಿ ದುಃಖ ತರಿಸಿತು. ಮಕ್ಕಳ ಅಳುವಿಕೆಯಿಂದ ಪಾಲಕ ಪೋಷಕರ ಕಣ್ಣು ಒದ್ದೆಯಾದವು. ಇದರ ಮಧ್ಯೆ ಶಿಕ್ಷಕ ಪರಮಾನಂದ ಮಕ್ಕಳ ಪ್ರೀತಿಯನ್ನು ಕಂಡು ಕಣ್ಣಂಚಿನಲ್ಲಿ ನೀರು ತಂದರು. ನಂತರ ಮಾತನಾಡಿದ ಶಿಕ್ಷಕ ಪರಮಾನಂದ ಸರಸಂಬಿ, ನಾನು ಈ ಶಾಲೆಯ ಹಾಗೂ ಈ ಗ್ರಾಮದ ಋಣ ತೀರಿಸಲು ಸಾಧ್ಯವಿಲ್ಲ. ನನ್ನ ವೃತ್ತಿ ಜೀವನ ಪ್ರಾರಂಭಿಸಿದ ಈ ಶಾಲೆಯಲ್ಲಿ ಗ್ರಾಮಸ್ಥರು ಒಳಗೊಂಡಂತೆ ಶಾಲಾ ಮಕ್ಕಳು ಸೇರಿದಂತೆ ಪ್ರತಿಯೊಬ್ಬರೂ ನನ್ನನ್ನು ಪ್ರೀತಿಯಿಂದ ಕಂಡಿದ್ದೀರಿ. ಮುಂದೊಂದು ಜನ್ಮ ಏನಾದರೂ ಇದ್ದರೆ ಕೆಕ್ಕರಸಾವಳಗಿ ಗ್ರಾಮದ ಋಣ ತೀರಿಸುವೆ ಎಂದು ದುಃಖಿತರಾದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಎಸ್ಡಿಎಂಸಿ ಅಧ್ಯಕ್ಷರು, ಪದಾಧಿಕಾರಿಗಳು, ಗ್ರಾಮಸ್ಥರು ಹಾಗೂ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು.
ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀ ಕಲ್ಯಾಣಿ ವೆಂಕಟೇಶ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ಅದೇ ರೀತಿ ಇನ್ನೋರ್ವ ಸದಸ್ಯರಾದಂತಹ ಶ್ರೀ ಬಾಬು ಮಾಂಗವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ಅದೇ ರೀತಿ ಅಮೃತ ಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಸೈಡ್ ಅವ್ರಿ ಈ ವನ ಬಂಜರವಲ್ಲ, ನೀವು ಬಿತ್ತಿದ ಪ್ರೀತಿ ನಮ್ಮ ಹೃದಯಗಳಲ್ಲಿ ಸದಾಕಾಲ ಹಸಿರಾಗಿದೆ. ನಮ್ಮ ಶಾಲೆಯನ್ನು ನೋಡಲಿ ಎನ್ನುವ ಒಂದೇ ಒಂದು ಉದ್ದೇಶದಿಂದ ನನ್ನ ಜೀವನದ ಬಹುದೊಡ್ಡ ತಪ್ಪು, ನನ್ನ ಜೀವನದ ಕರಾಳ ದಿನ. ನನ್ನ ಪಾಲಿಗೆ ವೈಯಕ್ತಿಕವಾಗಿ ನಾನು ಈ ಶಾಲೆಯನ್ನ ಬಿಡುವ ಕಲ್ಪನೆ ಮಾಡಿದ್ದು ಬಹುಶಃ ಆ ದೇವರು ನನಗೆ ಯಾವತ್ತೂ ಕೂಡ ಕ್ಷಮಿಸಲ್ಲ ಅಂತಕ್ಕಂಥ ಭಾವನೆಯನ್ನ ಯಾವತ್ತೂ ಕೂಡ ನಾನು ಮನದಲ್ಲಿ ಇಟ್ಕೋತಾ 2010ರಲ್ಲಿ ಈ ಶಾಲೆಯನ್ನ ತೆಗೆದುಕೊಳ್ಬೇಕಾಗ್ತಕ್ಕಂಥ ಸಂದರ್ಭದಲ್ಲಿ ಸುರೇಂದ್ರ ಕುಲಕರ್ಣಿಯವರು ಸಾಗನೂರಲ್ಲಿ ಇದ್ರು. ಒಬ್ರು ಕೆಕ್ಕಸೊಳಗಿ ಬಹಳ ಬೆಸ್ಟ್ ಸ್ಕೂಲ್ ಸರ್, ಅದು ತಗೋಬೇಕು, ನೀವು ಬಹಳ ಉತ್ತಮ ಶಿಕ್ಷಕರದಾರ, ಊರಿನ ಜನ ಬಹಳ ಚೆನ್ನಾಗದಾರ ಸರ್, ಸಪೋರ್ಟ್ ಕೊಡ್ತಾರ. ಅಲ್ಲಿ ರಾಜಶೇಖರ್ ಸರ್ ಮತ್ತು ಹನುಮಂತ್ ಸರ್ ಅಂತಕ್ಕಂಥ ಶಿಕ್ಷಕರು, ಜೊತೆಗೆ ಪ್ರಭಾವತಿ ಸಣ್ಣೂರ್ ಅಂತಕ್ಕಂಥ ಎಲ್ಲಾ ಶಿಕ್ಷಕರದಾರ ಸರ್, ದಯವಿಟ್ಟು ತಾವು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತು ಹೇಳಿದಾಗ ನನ್ನ ಆಶೆಯಲ್ಲಿ ಇರ್ಲಿಲ್ಲ. ದಯವಿಟ್ಟು ಯಾಕೆ ನಾನು ಊರಿಗೆ ನನಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದ ಅಂತೇಳಿ ಉದ್ದೇಶದಿಂದ ನನಗೆ ಇಂಗಳಿಗೆ ತಗೋಬೇಕನ್ನೋ ಒಂದೇ ಉದ್ದೇಶ ಇತ್ತು. ಅಲ್ಲಿ ವಿಜಯಶ್ರೀ ಅನ್ನೋರು ಫಿಕ್ಸ್ ಆಗಿದ್ರು ಆ ಸ್ಕೂಲ್ ತಗೋಬೇಕಂತೇಳಿ. ಅವ್ರ ಜೊತೆಗೆ ನಾ ಹೇಳಿದ್ದೆ, ದಯವಿಟ್ಟು ಬಿಡ್ರಿ ಮೇಡಮ್, ನಾ ಈ ಪ್ಲೇಸ್ ತಗೋತೀನಿ, ನೀವು ಮುಂದೆ ಟ್ರಾನ್ಸ್ಫರ್ ಆಗಿ ಹೋಗ್ತೀರಿ, ದಯವಿಟ್ಟು ಪ್ಲೇಸ್ ಬಿಟ್ಕೊಡ್ರಿ, ನಾ ತಗೋತೀನಿ ಅಂತಕ್ಕಂಥ ಮಾತಾಗಿತ್ತು. ಆ ಮೇಡಮ್ ಬಿಡ್ಲಿಲ್ಲ, ಅವ್ರು ಇಂಗಳಿಗೆ ತಗೊಂಡ್ರು. ಒಂದ್ ವೇಳೆ ಇಂಗಳಿಗೆ ಅವರು ಒಂದ್ ವೇಳೆ ಬಿಟ್ಟಿದ್ರ ನಿಮ್ಮೂರಿನ ಒಂದು ಪ್ರೀತಿ, ನಿಮ್ಮೂರಿನ ಒಂದು ಇಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಏನಂತಾರ ಅನುಭೂತಿ ನನಗೆ ಸಿಗ್ತಿರ್ಲಿಲ್ಲ. ನನ್ನ ಪಾಲಿಗಿದು ತಪೋಭೂಮಿ. ಇಲ್ಲಿ ಬಂದಿರತಕ್ಕಂಥವ್ರಿಗೆ ಯಾರ್ಯಾರಿಗೆ ಏನೇನೋದು ಗೊತ್ತಿಲ್ಲ, ನನ್ನ ಪಾಲಿಗಿದು ತಪೋಭೂಮಿ. ನಾನು ತಪಸ್ಸನ್ನು ಮಾಡಿರ್ತಕ್ಕಂಥ ಶ್ರೇಷ್ಠನೆಲ್ಲ ಇದು. ನನ್ನ ಎದೆಯಾಳದಿಂದ ಹೇಳ್ತಕ್ಕಂಥ ಮಾತಿದು. ನಾನು ಸುಮ್ಮನೆ ಕಾಟಾಚಾರಕ್ಕೆ ಬಂದು ಡ್ಯೂಟಿಗೆ ಹೋದವನಲ್ಲ. ಇಲ್ಲಿ ಪ್ರತಿಯೊಂದು ಕ್ಷಣ 1 ಸೆಕೆಂಡ್ ಕೂಡ ಕೂತವನಲ್ಲ ನಾನಿಲ್ಲಿ. ಒಂದು ವೇಳೆ ಕೂತಿದ್ದೆ ಆದ್ರೆ ಭಗವಂತ ನನಗೆ ನರಕಕ್ಕೆ ಕಳಿಸ್ಲಿ. ಯಾಕಂದ್ರೆ ನಾನು ಇಲ್ಲಿ ತಪಸ್ಸನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ, ಯಾವುದೇ ದುಡ್ಡಿಗಾಗಿ ದುಡ್ಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಖಂಡಿತ ನಾನಲ್ಲ. ನನ್ನ ಜೀವನದಲ್ಲಿ ಹಲವಾರು ಏಳುಬೀಳುಗಳಿವೆ. ನಾನು ಹುಡ್ತಕ್ಕಂಥ ಸಂದರ್ಭದಲ್ಲಿ ಒಂದಿಷ್ಟು ಒಳ್ಳೆಯ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಆದ್ರೆ ಮುಂದೆ ನನ್ನ ಜೀವನದಲ್ಲಿ ಕೂಡ ಹಲವಾರು ಕಹಿ ಘಟನೆಗಳು ಸಂಭವಿಸುವುದು. ಆದ್ರೆ ನನ್ನ ನೋವುಗಳನ್ನ ಯಾವತ್ತೂ ಕೂಡ ಯಾರ ಹತ್ರ ಹಂಚ್ಕೊಂಡಿಲ್ಲ. ನನ್ನ ಹೆಸರು ಪರಮಾನಂದ. ನನ್ನನ್ನು ನೋಡಿರ್ತಕ್ಕಂಥವ್ರು, ನನ್ನ ಜೊತೆ ಇರ್ತಕ್ಕಂಥವ್ರು, ನನ್ನ ಸುತ್ತಮುತ್ತಲ ವಾತಾವರಣ, ನನ್ನ ಶಾಲೆ ಮಕ್ಕಳು ಯಾವತ್ತೂ ಕೂಡ ಆನಂದವಾಗಿರ್ಬೇಕು. ನನ್ನ ದುಃಖವನ್ನ ಯಾವತ್ತೂ ಕೂಡ ನಾನು ಯಾರ ಜೊತೆಗೆ ಹಂಚ್ಕೊಳ್ಳೇ ಇಲ್ಲ, ಇವತ್ತು ಕೂಡ ಹಂಚ್ಕೊಳ್ಳಲ್ಲ. ನಾನು ಬಹುಶಃ ಒಂದೊಂದು ಜನ್ಮ ಇದ್ರೆ ಖಂಡಿತ ನಿಮ್ಮ ಊರಿನ ಮಗನಾಗಿಯೇ ಇಲ್ಲೇ ಹುಡ್ತೀವಿ. ದಯವಿಟ್ಟು ಈ ಸಂದರ್ಭದಲ್ಲಿ ಬಂದರೆ ಏನೋ ಎಮೋಷನ್ ಆಗಿ ಹೇಳ್ತಾರಂತಕ್ಕಂಥ ಮಾತಲ್ಲ. ನಿಮ್ಮ ಪ್ರತಿಯೊಬ್ಬರ ಮನೆಗಳು ಗೊತ್ತು ನನಗ, ಪ್ರತಿಯೊಬ್ಬರ ಒಂದು ಪ್ರೀತಿಯನ್ನ ನಾನು ಗಳಿಸಿದ್ದೀನಿ, ಪ್ರತಿಯೊಬ್ಬರ ಮಕ್ಕಳ ಒಂದು ನನಗೆ ಪ್ರೀತಿ ಸಿಕ್ಕಿದೆ. ಪ್ರತಿಯೊಬ್ಬ ಊರು ಪಾಲಕರು ದಯವಿಟ್ಟು ನನಗೆ ಎಂತ ಪ್ರೀತಿ ಕೊಟ್ಟಿರಪ್ಪ ಅಂತ ಜಗತ್ತಿನಲ್ಲಿ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಪ್ಪ ನನ್ನೊಟ್ಟಿಗೆ ಇಲ್ಲ. ನನ್ನ ಜೀವನದಲ್ಲಿ ಕಾಡ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂದ್ರೆ ನಮ್ಮಪ್ಪ ನಮ್ಮ ಜೊತೆಗೆ ಇಲ್ಲ. ನಮ್ಮ ಅವ್ವನೇ ನನಗೆಲ್ಲ ಕೂಡ, ನಮ್ಮವ್ವ ಶಾಲಿ ಕಲ್ತಿಲ್ಲ, ನಮ್ಮಪ್ಪ ಸರ್ಕಾರಿ ನೌಕರ ಇದ್ದ. ಆದ್ರೆ ನಮ್ಮವ್ವ ನಾನು ಒಟ್ಟಿಗಿದ್ದು, ನನ್ನ ಗಾಡ್ ಫಾದರ್, ನಮ್ಮ ಅಕ್ಕ, ನಮ್ಮ ಮಾಮ ಅವರು ಅಂದ್ರೆ ಸೋದರ ಮಾವನವರು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಖುಷಿಯಿಂದ ನನಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ನನಗೆ ಬೆಳೆಸಿ ನೌಕರಿಯನ್ನು ಕೊಡಿಸರು. ಅವಳ ಮಗಳನ್ನೇ ನಾನು ಮಾಡ್ಕೊಂಡಿನಿ, ರೋಹಿಣಿ ಅಂತಕ್ಕಂಥ ನಾನು ಹೇಳ್ತಿ. ತಮ್ಗೆಲ್ಲ ಗೊತ್ತಾರ. ಅವತ್ತೇ ಬಂದು ವಜ್ಜೆ ಮಾಡಿರಿ ನೀವು. ನನ್ನ ಲಗ್ನಕ್ಕೆ ಆಲ್ರೆಡಿ ಬಂದಿರಿ, ವಜ್ಜೆ ಮಾಡಿರಿ. ಅವು ಗಿಫ್ಟ್ಗಳು ಇಲ್ಲ ಕೂಡ ಅಲ್ಮಾರಿದಾಗ, ಅಲ್ಮಾರಿ ಮ್ಯಾಗ ಅವೇ ವಜ್ಜವ. ಇವೆಲ್ಲ ಎಲ್ಲಿ ಇದಿರ್ಲಿ, ಏನ್ ಮಾಡ್ಲಿ ಅನ್ನೋದು ಗೊತ್ತಾಗಲ್ಲ ನನಗೆ. ದಯವಿಟ್ಟು ನೀವು ಭಾರ ನನ್ನ ಮ್ಯಾಲ ಭಾಳ ಅದ. ಅದು ಎಷ್ಟು ಜನ್ಮ ಬಂದ್ರು ಆ ಭಾರ, ಋಣವನ್ನ ಹ್ಯಾಂಗ ತೀರಿಸ್ಬೇಕಂತಕ್ಕಂಥದ್ದು ನನಗೆ ದಯವಿಟ್ಟು ಗೊತ್ತಿಲ್ಲ.
ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ, ಹುಟ್ಟಿ ಬಂದ್ರು ಕೂಡ ಈ ನೆಲದಲ್ಲಿ, ಈ ಪುಣ್ಯ ಭೂಮಿಯಲ್ಲಿ, ಈ ಒಂದು ಶ್ರೇಷ್ಠ ಒಂದು ಪುಣ್ಯ ನೆಲದಲ್ಲಿ ನಾನು ಹುಟ್ಟಿ ಬರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾ ಈ ನೆಲವನ್ನ ಬಿಡ್ಲಿಕ್ಕ, ಈ ಶಾಲೆಯನ್ನು ಬಿಡ್ಲಿಕ್ಕೆ ಒಂದೇ ಒಂದು ಕಾರಣ, ನನ್ನ ಆರೋಗ್ಯದ ಸಮಸ್ಯೆ ದಯವಿಟ್ಟು ಕಾಡ್ತಾ ಇತ್ತು ನನಗೆ ಬಹಳ. ಡೈಲಿ ಹೋಗಿ ಬಂದು ನನಗೆ ಬ್ಯಾಕ್ ಪೇನ್ ಸಮಸ್ಯೆ ಇತ್ತು. ಹಲವಾರು ಕಡೆ ದವಾಖಾನಿಗೂ ತೋರಿಸಿನಿ, ಬೆಳಗಾವಿಗೂ 2-3 ಸತಿ ಹೋಗಿ ಬಂದೆವು. ಸೊ ಡೈಲಿ ಬೈಕ್ ಮೇಲೆ ಹೋಗೋದು ಬಹಳ ತ್ರಾಸ ಆಗತ್ತಿತ್ತು ನನಗೆ. ಒಂದಿಷ್ಟು ರೆಸ್ಟ್ ಮಾಡಬೇಕು, ಆರೋಗ್ಯ ಕೂಡ ಗಮನ ವಹಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ವಿದ್ಯಾರ್ಥಿಗಳೇ ನಿಮ್ಗೆಲ್ಲರಿಗೂ ಕೂಡ ಮೋಸ ಮಾಡಿ ಹೋಗಿನಿ. ದಯವಿಟ್ಟು ನನಗೆ ಕ್ಷಮಿಸಬೇಡ್ರಿ ಯಾರನ್ನು, ಯಾಕಂದ್ರೆ ಕ್ಷಮಿಸಲಾರ ತಪ್ಪಿದು. ಯಾಕಂದ್ರೆ ನಿಮ್ಮ ಒಂದು ಪ್ರೀತಿಯನ್ನ, ನಿಮ್ಮ ಒಂದು ಅದು ಏನಂತಾರ, ಅದು ವರ್ಡಿಗೂ ಕೂಡ ಡಿಕ್ಷನರಿಯಲ್ಲಿ ಇರದೇ ಇರ್ತಕ್ಕಂಥ ವರ್ಡು ಇದು. ಎಷ್ಟು ಮಾವಿನಕಾಯಿ ಕೊಟ್ರಿ, ಶೇಂಗಾ ಕೊಟ್ರಿ, ನಿಮ್ ಮನೆಗೆ ಬರ್ಡೇ ಇತ್ತಂದ್ರೆ ಎಲ್ಲಾ ಶಿಕ್ಷಕರಿಗೆ ಬರ್ತಿತ್ತು ಕೇಕ್, ಪ್ರತಿನಿತ್ಯ ಬರ್ತಿತ್ತು. ನಮ್ಮವ್ವ ಯಾರು ಏನು ತಂದು ಕೊಟ್ರ, ಅಯ್ಯಪ್ಪ ಮಕ್ಕಳು ಕೊಟ್ರ ಬಹಳ ಖುಷಿಯಿಂದ ತಿತ್ತಳು. 10 ಪಲ್ಯ ಕೊಟ್ರಿ, ಕರ್ಚಿಕಾಯಿ ಪಲ್ಯ ಕೊಟ್ರಿ, ಬೇರೆ 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 ಎಲ್ಲ ದಿನ ನೆನೆಸ್ತಾಳ ನಮ್ಮವ್ವ. ವಿಶೇಷವಾಗಿರ್ತಕ್ಕಂಥದ್ದು ಏನಾರ ಸ್ವೀಟ್ ಮಾಡಿದ್ರೆ ಸ್ವೀಟ್ ಬರ್ತಿತ್ತು, ಶೇಂಗಾದ ಹೋಳಿಗೆ ಮಾಡಿದ್ರೆ ಶೇಂಗಾದ ಹೋಳಿಗೆ ಬರ್ತಿತ್ತು. ಆಯ್ತು, ನಿಮ್ಮ ಊರಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾವು ಬಿಟ್ಟಿಲ್ಲ, ಬಿಡದೇ ಇರತಕ್ಕಂಥ ಪ್ರಯತ್ನ ಕೂಡ ಮಾಡಿಲ್ಲ. ನಾವು ಕಹಿ ಘಟನೆಗಳಲ್ಲಿ ನಿಮ್ಮ ಒಟ್ಟಿಗೆ ಇದ್ದೇವೆ, ಸಿಹಿ ಘಟನೆಗಳಲ್ಲಿ ಕೂಡ ನಿಮ್ಮ ಒಟ್ಟಿಗೆ ಇದ್ದೇವೆ. ಪ್ರಭಾವತಿ ಸಂಘವರು ಅಂತಕ್ಕಂಥ ಮೇಡಮ್ ಅವರಿದ್ರು, ಅವ್ರ ಮಾರ್ಗದರ್ಶನದಲ್ಲಿ, ಅವ್ರ ನೇತೃತ್ವದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಕೂಡ ಮಾಡಿದೀವಿ. ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದೀವಿ. ನನಗೆ ರಾಜಶೇಖರ್ ಸರ್ ಹೆಸರು ಹೇಳ್ತಿದ್ರು, ಅವರೇ ರಾಜಶೇಖರ್ ಸರ್ ಹಿಂಗ್ ಮಾಡಿದ್ರು, ಹನುಮಂತ್ ಸರ್ ಹಿಂಗ್ ಮಾಡಿದ್ರು, ನಾನು ಹೊಟ್ಟಿಕಿಚ್ಚು ಬರ್ತಿತ್ತು ಅವ್ರ ಮಾತು ಕೇಳಿದಾಗ. ಅವ್ರ ಹೆಸರು ಹೇಳಿದಾಗ ನಾನು ಹೊಟ್ಟಿಕಿಚ್ಚು ಬರ್ತಿತ್ತು. ಅವ್ರ ಹೆಸರು ಅಳಿಸ್ಬೇಕು. ಇಟ್ ಮೀನ್ಸ್ ಅವ್ರಿಗಿಂತ ಉತ್ತಮವಾಗಿರ್ತಕ್ಕಂಥ ಕೆಲಸ, ಅವ್ರ ಮ್ಯಾಗ ದ್ವೇಷ ಇಲ್ಲ, ಅಂದ್ರೆ ಅವ್ರಿಗಿಂತ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು. ನಾನು ಅವರನ್ನ ಗುರುವಾಗಿಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ಪ್ರತಿನಿತ್ಯ ಏನಾದ್ರು ಸಮಸ್ಯೆ ಬಂದ್ರೆ ಫೋನ್ ಅವರಿಗೆ ಹೋಗ್ತಿರ್ತಿದ. ಅವರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ, ಅವರಿಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಹೋದಿವಿ. ನಮಗೆ ಮುಂದೆ ಯಾವತ್ತೂ ಕೂಡ ಸಾಥಿಯಾಗಿ ಜಾವೇದ್ ಸರ್ ಅವರಿದ್ರು, ಗೆಸ್ಟ್ ಟೀಚರ್ ಆಗಿ ಅತ್ಯಂತ ಪ್ರೀತಿಯಿಂದ. ಅವ್ರು ಹೆಂಗಂದ್ರೆ ನಾವು ಇತಿಹಾಸ ಪುಟದಲ್ಲಿ ಲಿಯೋನಾರ್ಡೋ ಡಾ ವಿಂಚಿ ಅಂತಕ್ಕಂಥ ಹೆಸರು ಕೇಳ್ತಿದ್ವು. ಆಲ್ರೌಂಡರ್ ಆಗಿರ್ತಕ್ಕಂಥವ್ರು. ನಿಮ್ಮೂರಿಗೆ ನಾಗಣ್ಣ ಬಿರದರ ಅಣ್ಣವರದರ, ಅವರು ಕೂಡ ಹಲವಾರು ಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಅನುಭವವನ್ನು ಹೊಂದಿರತಕ್ಕಂಥ ಆಲ್ರೌಂಡರ್. ಅದೇ ರೀತಿ ಜಾವೇದ್ ಸರ್ ಅವರು ಕೂಡ ಎಲ್ಲ ಕ್ಷೇತ್ರಗಳ ಜ್ಞಾನದವ್ರಿಗೆ. ದಯವಿಟ್ಟು ಅವರ ಜ್ಞಾನವನ್ನ, ಅವರ ಅನುಭವವನ್ನ ತಾವು ಎಲ್ಲರೂ ಕೂಡ ಪಡಿಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವು ಕೂಡ ಅವರಿಗೆ ಶಕ್ತಿಯಾಗಿ ನಿಲ್ಲಬೇಕು. ಮತ್ತೆ ಇತ್ತೀಚೆಗೆ 2 ವರ್ಷಗಳಲ್ಲಿ 50 ವರ್ಷದವ್ರಿಗೆ ಯಾರು ಕೂಡ ಅನ್ನಲ್ಲ, ಸಣ್ಣ 20-25 ವರ್ಷದ ಯುವಕನಂತೆ ಓಡಾಡ್ತಾರ ಶಶಿಕಾಂತ್ ದೊಡ್ಡಮನಿ ಸರ್ ಅವರು. ಅವ್ರು ಬಂದ ತಕ್ಷಣ ಮಿನಿಮಮ್ ಏನಿಲ್ಲ ಅಂದ್ರು ರೊಕ್ಕ ಡ್ರಾ ಮಾಡಿ ನನ್ನ ಕೈ ಕೊಡ್ತಿರೋ. ನಿಮ್ಗೆ ಅತಿಶಯೋಕ್ತಿ ಅನಿಸ್ಬೋದು. ನಾವೆಲ್ಲ ಶಿಕ್ಷಕರು ಕೂಡ ಡಿಸ್ಕಸ್ ಮಾಡ್ತಿದ್ದೆವು. ನಾವು ಶಾಲೆಗೆ ಏನ್ ಬೇಕು ಎಲ್ಲ ಕೆಲಸಗಳು ನಾವೇ ಮಾಡ್ತಿದ್ದೆವು. ನನ್ನ ಕೈ ಡ್ರಾ ಮಾಡಿ ಕೊಡ್ತಿದ್ರು. ನಾವು ಜಾವೇದ್ ಸರ್, ವಸು ಸರ್, ವಿಜಯ್ ಸರ್ ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಒಳ್ಳೆಯವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಉಪಯೋಗ ಆಗಿರ್ತಕ್ಕಂಥ ಕೆಲಸಗಳನ್ನ ನಾವೆಲ್ಲ ಮಾಡ್ತಾ ಸಾಕ್ತಾ ಬಂದಿದ್ದೀವಿ. ಮತ್ತೊಂದು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ನಂಬಲಿಕ್ಕಿಲ್ಲ. ನಮ್ಮ ಮಕ್ಕಳು ಕೂಡ ಹಕ್ಕಿ ಹಿಂಡುವಂತಕ್ಕಂಥ ಸಾಧನೆ ಬಹುಶಃ ಇದು ಇಲ್ಲ. ಇವಾಗ ಕಥೆಗಾರರಾಗಿ ಬೆಳೆದಿರೋರು, ಇಡೀ ಜಿಲ್ಲೆಯಲ್ಲಿ ಹೆಸರನ್ನ ಗಳಿಸಿರ್ತಕ್ಕಂಥ ನಮ್ಮ ಶಾಲೆಯ, ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಮುಂದೆ ಏನ್ ಮಾಡ್ಬೇಕಪ್ಪ ಅಂದಳಿಗೆ ನಮಗ ಈ ಮೊದಲಿರ್ತಕ್ಕಂಥ ಚಿತ್ರಶೇಖರ್ ದೇಗಲ್ಮಡಿ ಸರ್ ಆಗಿರ್ಬೋದು, ಸುಧಾಕರ್ ನಾಯಕ್ ಸರ್ ಆಗಿರ್ಬೋದು, ಇದಕ್ಕೊಂದು ಹೊಸ ರೂಪ ಕೊಡಬೇಕು. ಈ ನಿಮ್ಮ ಮಕ್ಕಳ ಪ್ರತಿಭೆ, ಈ ನಿಮ್ಮ ಮಕ್ಕಳ ಒಂದು ಟ್ಯಾಲೆಂಟ್ ಇಡೀ ತಾಲೂಕಿಗೆಲ್ಲ ಹೋಗ್ಬೇಕಂತಕ್ಕಂಥ ಮಾತನ್ನ ನಾವು ಅವ್ರ ಮುಂದೆ ಇಟ್ಟಾಗ ಅವರು ಒಂದು ಲೆಟರ್ ಮಾಡಿದ್ರು. ಸರ್, ಈ ಬುಕ್ಸ್ ಎಲ್ಲ ಏನ್ ಮಾಡ್ರಪ್ಪ ಅಂತಂದ್ರೆ ಎಲ್ಲಾ ಶಾಲೆಗಳಿಗೆ ಹಾಕ್ರಿ. ಅದಕ್ಕೆ ನಾವು ನಿಮ್ಗೆ HPS ಅಂದ್ರೆ 8ನೇ ತನ ಇರ್ತಕ್ಕಂಥ ಶಾಲೆ ಮಕ್ಕಳಿಗೆ 800 ರೂಪಾಯಿ, ಅಂದ್ರೆ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ 400 ರೂಪಾಯಿ, ನಾವು 800-400 ಕೊಡಿಸ್ತೇವೆ ಅಂತಕ್ಕಂಥ ಮಾತು ಹೇಳಿದಾಗ ಇಡೀ ತಾಲೂಕಿನಾದ್ಯಂತ ಹಕ್ಕಿ ಹಿಂಡು ನಿಮ್ಮ ಊರಿನ ನಮ್ಮ ವಿದ್ಯಾರ್ಥಿಗಳು ಬರೆದಿರ್ತಕ್ಕಂಥ ಎಲ್ಲಾ ಪುಸ್ತಕಗಳು ಇಡೀ ತಾಲೂಕಿನ ಎಲ್ಲಾ ಶಾಲೆಗಳೆಲ್ಲವ. ಅದು ನೀವು ಎಲ್ಲ ಮಾಡಿರ್ತಕ್ಕಂತಹ ನಿಮ್ಮ ಒಂದು ಸಾಧನೆ ವಿದ್ಯಾರ್ಥಿಗಳೇ. ಜೋರಾದ ಒಂದ್ಸತಿ ಚಪ್ಪಳ ತರಬೇಕು. ಒಂದಲ್ಲ ಎರಡಲ್ಲ, ಅದರಿಂದ ಬಂದಿರತಕ್ಕಂತ ಹಣ 50,000 ರೂಪಾಯಿ. ಆ 50,000 ರೂಪಾಯಿಯನ್ನ ಈ 8ನೇ ತರಗತಿಯಲ್ಲಿ ಏನ್ ಮಾಡಿದೆವಪ್ಪ ಅಂತಂದ್ರೆ OHP ತಂದೆವು. OHP ತಂದಾಗ ಮುಂದೆ ಕಂಪ್ಯೂಟರ್ ಕೂಡ ತಂದೆವು. ಅದು ನೀವು ಗಳಿಸಿರ್ತಕ್ಕಂಥ ಹಣ. ನಮ್ಮ ವಿದ್ಯಾರ್ಥಿಗಳು ಕೂಡ ಕಥೆಗಾರರಾಗಿ ಸ್ವತಃ ತಾವೇ ಸಣ್ಣ ವಯಸ್ಸಿನಲ್ಲಿ ಹಣವನ್ನ ಗಳಿಸಿದ್ರು. ಮಹಾರಾಷ್ಟ್ರದಲ್ಲಿ ಮುಲಂಚ್ ಮೇರ ಅಂತಕ್ಕಂಥ ಕೃತಿಯನ್ನ ಬರೆದು ಸಾಯಿ ಪರಂಜೇಪಿ ಅವರು ದೊಡ್ಡ ಸಾಹಿತ್ಯ. ಆದ್ರ ಇಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಯಾವುದೇ ರೀತಿ ಕಮ್ಮಿ ಇಲ್ಲ ಅಂತಕ್ಕಂಥ ಸಾಧನೆಯನ್ನು ತೋರಿಸಿದ್ರು. ಹೀಗೆ ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ಊರಿನ ಪ್ರತಿಯೊಂದು ತಾಯಂದಿರು, ನನಗೆ ಅತ್ಯಂತ ಖುಷಿಯಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲ ತಾಯಂದಿರು ಬಂದಿದ್ದೀರಿ. ನಿಮ್ಮ ಎಲ್ಲ ಪಾದಗಳಿಗೆ ಊರಿನ ಎಲ್ಲ ಹಿರಿಯರು, ಪ್ರಮುಖರು, ಗಣ್ಯರು, ಯುವಕರು ಎಲ್ಲರೂ ಕೂಡ ಬಂದಿರಿ. ನಿಮ್ಮೆಲ್ಲ ಪಾದಗಳಿಗೆ ಇಲ್ಲಿಂದಲೇ ನಾನು ನಮಸ್ಕಾರಗಳನ್ನ ಮಾಡ್ತಾ ಆತ್ಮೀಯರೇ, ನಾನು ಯಾವತ್ತೂ ಕೂಡ ನಿಮ್ಮನ್ನ ಮರೆಯೋದೇ ಇಲ್ಲ. ಮತ್ತೆ ಬರ್ತೀನಿ. ನಿಮ್ಮ ಊರಿನ
ಒಳ್ಳೆ ಒಳ್ಳೆ ಕಾರ್ಯಕ್ರಮ ದಯವಿಟ್ಟು ನನ್ನನ್ನು ಕರೀರಿ, ನನ್ನನ್ನು ಯಾವತ್ತೂ ಕೂಡ ಮರಿಬೇಡ್ರಿ. ನಿಮ್ಮೂರಿನ ಮಗ, ನಾನು ಯಾವತ್ತೂ ಕೂಡ ನಿಮ್ಮೂರಿಗೆ ಸಂಬಂಧಪಟ್ಟವನು. ದಯವಿಟ್ಟು ಕರೀರಿ, ಮತ್ತೆ ಮತ್ತೆ ಬರ್ತೀನಿ. ಮತ್ತೊಂದು ಊಟ, ಮತ್ತೊಂದು ಚಾ, ದಯವಿಟ್ಟು ನಿಮ್ಮ ಮನೆ ಹತ್ರ ಅದಕ್ಕೆ ಬರ್ತೀನಿ, ದಯವಿಟ್ಟು ಕರೀರಿ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಚಾಡಿ ಹೇಳುವ ಮಂದಿ ಜಗದಿ ಸುಂದರ ತಂಗಿ, ಚಾಡಿ ಹೇಳುವ ಮಂದಿ ಜಗದಿ ಸುಂದರ ತಂಗಿ, ಮಂದಿಯ ಮಾತ ಕೇಳಬೇಡ, ಮಂದಿಯ ಮಾತ ಕೇಳಬೇಡ ಮಗನೇ, ತಂದೆ ಗುರುಮಾಂತನ ಮರಿಯಾಡ, ತಂದೆ ಗುರುಮಾಂತನ ಮರಿಯಾಡ, ಸೂರ ಮುಂದಿನ ಭಾರಿ ಯಾರ ತೋಡಿದರೆ, ತಾನು ಜಾರಿದರ ಕೈಲಾಸ, ತಾನು ಜಾರಿದರ ಕೈಲಾಸ ಮನವು ಜಾರಿದ ವನವಾಸ, ತನ್ನ ಮಗಳ ತನ್ನ ಮಗಳಂಗ ನೋಡಿದರ ತನ್ನ ಮುಂದಾಗ ಕೈ ಪೂರ ಮುಂದಿನ ನಡ್ರಿ ಮುಂದೆ